ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಂದ್ರ, ಒಂದ್ ಸ್ವಲ್ಪ ತಿರು ಬಿಸಿ ಬಿಸಿ ಹಲ್ವಾ ಮಾಡಿ ಅದರಲ್ಲಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಕೊಡ್ತೀನಿ, ಆಯ್ತಾ? ಇದೇನ್ ದೀಪ, ಚಿರು ಕಟೌಟ್ ಮುಂದೆ ಏನೇನೋ ಮಾತಾಡ್ತಿದ್ಯಾ? ಅಕ್ಕ, ಇದು ನಮ್ ಹೀರೋ ಕಟೌಟ್. ಇದಕ್ಕೆ ಹೆಸರು ಇಟ್ಟು ನಿಂಗೆ ಗೊತ್ತಾ? ಹೌದಾ? ಏನು? ಸುಂದ್ರ ಅಂತ. ಒಂಥರ ಚೆನ್ನಾಗಿದೆ. ಯಾಕೆ ಈ ತರ ಮಾಡಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಏನ್ ಮಾಡ್ಲಿ ಅಕ್ಕ, ನಿಮ್ ರಾಹುಲ್ ಹೇಗ್ ನಿಮ್ ಮಾತು ಕೇಳಲ್ವೋ, ನಿಮ್ ತಮ್ಮ ನನ್ ಮಾತು ಕೇಳಲ್ಲ. ನನಗ್ ಸರಿ ಮಾತು ಆಡ್ಸಲ್ಲ. ಅದಕ್ಕೆ ನನ್ನ ಆಸೆ ಎಲ್ಲ ಹೇಳ್ಕೊಳಕ್ಕೆ ಇದನ್ನ ಮಾಡಿಸ್ದೆ. ಹೇಗಿದೆ ನನ್ ಜುಗಾಡ ಐಡಿಯಾ? ಬೊಂಬಾಟಾಗಿದೆ. ಸದ್ಯಕ್ಕಷ್ಟು ಮಾಡಿ ನಿಕ್ಕಿದೆ ಹೇಳ್ತೀನಿ. ಚಿರು, ವಾಪಸ್ ಕಾಲ್ ಮಾಡ್ತೀನಿ. ಏನಚ್ಚ? ಯಾಕಪ್ಪ ನನ್ ನಾದ್ನಿ ಜೊತೆ ಸರಿಯಾಗಿ ಮಾತಾಡಿಸ್ತಿಲ್ವಂತೆ? ಅವ್ರದ್ದು ಇದ್ದಿದ್ದೆ ಸುಮ್ಮನಿರಚ್ಚು, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಅಕ್ಕ ನೋಡಿದ್ರ ಇವ್ರು ನನ್ ಜೊತೆ ಹೆಂಗ್ ಮಾತಾಡ್ತಾರೆ? ನಾನಂದ್ರೆ ಇವ್ರಿಗೆ ಅಷ್ಟಕ್ಕಷ್ಟೇ. ಈಗ ಗೊತ್ತಾಯ್ತಾ ನಾನು ಇದನ್ನ ಯಾಕೆ ಮಾಡಿಸಿದ್ದು ಅಂತ? ಅರ್ಥ ಆಯ್ತು. ಸುಂದ್ರ, ಯಾರು ಏನ್ ಹೇಳಿದ್ರು ನೀ ತಲೆ ಕೆಡ್ಸ್ಕೊಬೇಡ. ಬಾ ಅಡ್ಗೆ ಮಾಡೋಣ. ರೀ, ಇದೇನು ನಿಮ್ದು ಹೊಸ ಅವತಾರ? ಒಂಥರ ಚೆನ್ನಾಗಿದೆ ಅಲ್ವೇನೋ ಚಿರು? ಮಾತಾಡಿಸ್ತಿರೋ ಗಂಡನ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಿಕ್ಕೆ ಈ ಐಡಿಯಾ ಸಖತ್ತಾಗಿದೆ. ದೀಪಾ, ನೀನ್ ಮುಂದುವರ್ಸು. ಆಯ್ತಕ್ಕ, ಹಲ್ವಾ ಆದ ತಕ್ಷಣ ತಂದ್ಕೊಡ್ತೀನಿ. ನಂಗೇನ್ ಬೇಡ, ನೀನು ನಿನ್ ಸುಂದ್ರನೇ ತಿನ್ಕೊಡಿ. ಸುಂದ್ರ ಯಾರು ಗೊತ್ತಲ್ವಾ? ಅದೇ ದೀಪನ್ ಲವರು. ಆಟ ಆಡ್ಸೋರೇ ಆಗ್ಬೋದು. ಯಾಕ ರಾಜ, ಸುಸ್ತಾಯ್ತಾ? ನೀರ್ ಬೇಕಾ? ಬ್ಯಾಡ್ವಾ? ರೀ, ಯಾಕ್ರಿ ನನ್ ಮರ್ಯಾದೆ ತೆಗಿತೀರಾ? ಅಚ್ಚು ನೋಡಿತಾರ ಎಲ್ರು ನೋಡಿ ನಗತರ ಆಗ್ಬೇಕಾ? ನಗವ್ರ ನಗ್ಲಿ, ಅಳ್ಳವ್ರಾಗ್ಲಿ, ನಾನಂತೂ ಬಲ್ಲಾಗಲ್ಲ ಹಸ್ಬೆಂಡು. ಇನ್ಮೇಲಿಂದ ಸುಂದ್ರ ಯಾವಾಗ್ಲೂ ನನ್ ಜೊತೆನೆ ಇರ್ತಾನೆ. ಅಲ್ಲ, ಇಷ್ಟು ಮಾತಾಡ್ತಿದ್ದೀರಾ ಅಲ್ವಾ, ಮಾತಿಗಾದ್ರೂ ಅಡ್ಗೆಗೆ ಸಹಾಯ ಮಾಡ್ಲಾ ಅಂತ ಕೇಳಿದ್ರ? ಈಗೇನು ಹೆಲ್ಪ್ ಮಾಡ್ಬೇಕಾ? ಬಲ್ವಂತ ಏನಿಲ್ಲ, ನಿಮ್ ಇಷ್ಟ. ಈಗ ನಾನು ಹೆಲ್ಪ್ ಮಾಡಿದ್ರೆ ಕಟ್ಔಟ್ ತೆಗೆ ಸೈಡ್ಗೆ ಇಡ್ತೀರಾ? ನೀವ್ ಸಹಾಯ ಮಾಡಿ ಯೋಚನೆ ಮಾಡೋಣ. ರೀ, ಸರಿಯಾಗಿ ಹೇಳ್ರಿ, ಮರ್ಯಾದೆ ಹೋಗೋದು ನಂದು, ನಿಮ್ದಲ್ಲ. ಹಸ್ಬೆಂಡು ಮೊದ್ಲು ಸಹಾಯ ಮಾಡಿ. ಆಯ್ತು, ಏನ್ ಮಾಡ್ಬೇಕು? ನೀವ್ ಕ್ಯಾರೆಟ್ ತುರಿರಿ, ನನ್ ಗೋಡಂಬಿ ದ್ರಾಕ್ಷಿ ಹುರಿತೀನಿ, ಆಯ್ತಾ? ಯಾಕ್ರಿ? ಸುಂದ್ರ ನನ್ ಜೊತೆ ಕೆಲಸ ಮಾಡೋವಾಗ ಇಷ್ಟ ಹತ್ರದಲ್ಲಿ ನಿಂತ್ಕೊಂಡೆ ಕೆಲಸ ಮಾಡೋದು. ನೀವ್ ಹಂಗ್ ಮಾಡ್ತೀರಾ ಅಂದ್ರೆ ಮಾಡಿ, ಇಲ್ಲಾಂದ್ರೆ ಅವನ್ನೇ ಹೇಳ್ಕೊತೀನಿ. ಆಯ್ತು ಆಯ್ತು. ಇದೇನ್ ಕನ್ಸ ನನ್ಸ ಗೊತ್ತಾಗ್ತಿಲ್ವಲ್ಲ. ಇಲ್ಲ ಇಲ್ಲ, ಇದು ನಿಜಾನೇ. ಚಿರುನ ಈ ರೇಂಜಿಗೆ ಬದಲಾಯಿಸಿದಾಳಲ್ಲ. ಮೊನ್ನೆ ಊರಿಗೆ ಹೋಗೋ ನೆತ್ತಲೇನಾದ್ರೂ ಕೊಳ್ಳೆಗಾಲಕ್ಕೆ ಹೋಗಿ ವಶೀಕರಣ ವಿದ್ಯೆ ಕಲ್ತ್ಕೊಂಡ್ ಬಂದಾಳ. ಚಿರು ಕಟ್ಟೋಟ್ ಬೇರೆ ಮಾಡಿಸಿದಾಳೆ. ಹಾಗಾದ್ರೆ ಪಕ್ಕ ಇದು ವಶೀಕರಣನೇ. ಮೊದ್ಲಿದನ್ನ ಸೌಂದರ್ಯಂಗ್ ಹೇಳ್ಬೇಕು. ಬರೀ ಹೇಳೋದಲ್ಲ, ಅವಳು ಕಟ್ಕೊಂಡ್ ಬಂದು ತೋರಿಸ್ಬೇಕು. ಹಾ,
ಈ ಥರ ಕನ್ಸು ಬರ್ತಾ ಇದೆ. ಈ ಕನ್ಸಲ್ಲಿ ಒಬ್ಬರಲ್ಲ, ಹೀರೋ ಬರೋರು ಎಲ್ಲರೂ ಬರ್ತಾ ಇದ್ದಾರೆ. ಅಂದ್ರೆ ಅಂದ್ರೆ ಇದು ನನಗೆ ಎದುರಾಗೋ ಅಪಾಯದ ಮುನ್ಸೂಚನೆನಾ? ಎಲ್ಲೋ ಮರೆಯಾಗಿದ್ದ ಆ ರಾಹುಲ್ ಮತ್ತೆ ಎದುರಾಗಿದ್ದಾನೆ. ಆ ದೀಪ ಬೇರೆ ಅರ್ಚನನ್ನ ರಾಹುಲ್ನ ಒಂದು ಮಾಡ್ತೀನಿ ಅಂತ ನನ್ನ ಹತ್ರನೇ ಚಾಲೆಂಜ್ ಹಾಕಿದ್ದಾರೆ. ಈ ಚಾಲೆಂಜ್ ಅಲ್ಲಿ ಅವಳೇನಾದ್ರೂ ಗೆದ್ರೆ ಇದು ಅವಳ ಗೆಲುವಿಗಿಂತ ಹೆಚ್ಚಾಗಿ ನನ್ನ ಸೋಲಾಗತ್ತೆ. ನಾನು ಸೋಲ್ಬಾರ್ದು. ನೋ, ಒಂದ್ ವೇಳೆ ಆ ರಾಹುಲ್ ಏನಾದ್ರೂ ಮತ್ತೆ ಬಂದ್ರೆ ನಾನು ಇಷ್ಟು ವರ್ಷ ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಆಚೆ ಬಂದ್ಬಿಡುತ್ತೆ. ಹಾಗೇನಾದ್ರೂ ಆದ್ರೆ ಸತ್ಯ ಎಲ್ರಿಗೂ ಗೊತ್ತಾದ್ರೆ ಹೋಗೋದು ನನ್ನ ಮರ್ಯಾದೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಈ ಸತ್ಯ ನನ್ನಲ್ಲೇ ಉಳಿಬೇಕು. ಅದೇ ಕಾರಣಕ್ಕೂ ರಾಹುಲ್ ಮತ್ತೆ ಇಲ್ಲಿಗೆ ಬರಬಾರ್ದು. ಅವನು ಅರ್ಚನಾ ಒಂದಾಗಬಾರ್ದು. ಹೇಗಾದ್ರೂ ಮಾಡಿ ಅವನನ್ನ ದೂರ ಕಳಿಸ್ಬಿಡ್ಬೇಕು. ಇದೇನೋ ಬರ್ತಾ ಸಾಹೇಬ್ರು ಇಷ್ಟು ದೊಡ್ಡ ರೋಡಿನ ಎದುರಾಕೊಂಡು ಒಳಗಾಕಿ ಹಿಂಗ್ ಬಡಿತಾವ್ರೆ, ಆಶ್ಚರ್ಯ ಅಲ್ವಾ? ಹಾಗೇನಿಲ್ಲ ಜಯರಮಣ, ನಮ್ಮ ಸಾಹೇಬ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ಈ ರೌಡಿ ನಮ್ಮ ಸಾಹೇಬ್ರಿಗೆ ತುಂಬಾನೇ ಕ್ಲೋಸು. ಹೌದಾ? ಹೌದು, ಯಾವುದೊಂದು ಡೀಲಲ್ಲಿ ನಮ್ಮ ಸಾಹೇಬ್ರಿಗೆ ಶೇರ್ ಕೊಟ್ಟಿಲ್ಲ ಅಂತ ಹೇಳ್ಕೊಂಬಂದು ರುಬ್ತಾವ್ರೆ ಅಷ್ಟೇ. ನಮ್ಮ ಸಾಹೇಬ್ರಿಗೆ ಎಷ್ಟು ದುಡ್ಡು ತಿಂದ್ರು ಸಾಕಾಗೋದೇ ಇಲ್ಲ. ಏನು ಹೇಳು ಜಯರಮಣ, ಪೊಲೀಸ್ ಅಂದ್ರೆ ನಿನ್ ಥರ ನಿಯತ್ತಾಗಿರ್ಬೇಕು. ಬರ್ರಿ. ರೀ, ನೀರು ತಗೊಂಬರ್ರಿ. ಏನ್ರಿ ಅದು ಗುಸಗುಸ? ಸರ್ ಏನಿಲ್ಲ ಸರ್, ನಮ್ಮ ಜಯರಮಣಗೆ ಹುಷಾರಿರ್ಲಿಲ್ವಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೆ. ಓ ಹೌದಲ್ಲ, ಹುಷಾರಿರ್ಲಿಲ್ಲ. ಅಲ್ಲ, ಕಾಮಾಲೆ ರೋಗನ ಅಥವಾ ಕುಷ್ಠರೋಗನ? ಅದೆಲ್ಲ ನಮ್ಗೆ ಯಾಕಾಗತ್ತೆ ಸರ್? ಏನೋ ಹಾರ್ಟಲ್ಲಿ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಇತ್ತು, ಚಿಕ್ಕ ಆಪರೇಷನ್ ಮಾಡಿ ಮುಗಿಸಿದ್ರು ಅಷ್ಟೇ. ಓಹೋ, ಆಪರೇಷನು ಸಣ್ಣದಾದ್ರೇನು ದೊಡ್ಡದಾದ್ರೇನು? ಆಪರೇಷನ್ ಎಲ್ಲೋ ಜಯರಾಮ? ಹೌದು ಸರ್. ಅಲ್ಲ, ಈ ವಯಸ್ಸಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರುವಂತ ಪ್ರೆಷರ್ ಏನಿತ್ತಪ್ಪ ನಿನ್ಗೆ? ಹೆಂಡತಿ ಕಾಟ ಅಂತೂ ಇಲ್ಲ. ಅಲ್ಲ, ಅಕ್ರಮ ಸಂಬಂಧ ಏನಾದ್ರೂ ಇದೆಯಾ ನಿಂಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.